ಇದು ಸಿಗಡಿ ನೋಡಿ, ಮೊನ್ನೆ ತೋರಿಸಿದ್ದೇನೆ ಇದರಲ್ಲಿ ಅಡುಗೆ ಮಾಡಿ. ಕೆಲವೊಂದ್ಸರಿ ಇದನ್ನು ಪೈಪ್ ಅನ್ನು ತೆಗೆಯುವಾಗ ಬೀಳುವ ಚಾನ್ಸಸ್ ಇರ್ತದೆ, ಅದಕ್ಕೆ ಬೇಕಾಗಿ ನಿಮ್ಗೆ ಒಂದು ಹೇಳಿಕೊಡ್ತೇನೆ. ಈಗ ಇದು ಮರದ ಹುಡಿ ನೋಡಿ, ಈ ಸಿಗಡಿ ತುಂಬಿಸುವ ಮೊದಲು ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಡ್ರೈ ಇದ್ರೆ ಮಾತ್ರ, ಸ್ವಲ್ಪ ಹಸಿ ಇದ್ರೆ ನೀರು ಹಾಕುದು ಬೇಡ, ನಿಲ್ತದೆ ಅದು ಹುಡಿ. ಇದು ಸ್ವಲ್ಪ ಡ್ರೈ ಉಂಟು, ಸ್ವಲ್ಪ ನೀರು ಹಾಕು, ಜಾಸ್ತಿ ನೀರು ಹಾಕಬೇಡಿ. ಜಾಸ್ತಿ ನೀರು ಹಾಕಿದ್ರೆ ಉಂಟಲ್ಲ ಸಿಗಡಿ ಉರಿಯುವುದಿಲ್ಲ. ಮತ್ತೆ ಸ್ವಲ್ಪ ಡ್ರೈ ಇದ್ರೆ ಮಾತ್ರ ನೀರು ಹಾಕ್ಲಿಕ್ಕೆ. ನೀರು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇನ್ನು ಕೆಳಗೆ ನೀರು ಸಾಕಾಗಿದ್ರೆ ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಹೀಗೆ ಸ್ವಲ್ಪ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಹಾಗಾದರೆ ನಾವು ಆ ಕೋಲನ್ನು ತೆಗೆಯುವಾಗ ಬೀಳುವುದಿಲ್ಲ ಹುಡಿ. ಸ್ವಲ್ಪ ಹಾಕುವ, ಮತ್ತು ಜಾಸ್ತಿ ಒದ್ದೆ ಆದರೆ ಅದು ಮತ್ತೆ ಉರಿಯುವುದಿಲ್ಲ. ಮತ್ತು ಸೈಡ್ ನಾವು ಸಿಗಡಿಯನ್ನು ತಣ್ಣಗೆ ಆದ ಮೇಲೆ ಸಿಗಡಿ ತೆಗೆಯುವಾಗ ಹುಡಿಯೆಲ್ಲ ಸೈಡ್ ಇರ್ತದೆ, ಜಾಸ್ತಿ ನೀರಾದರೆ. ಇಷ್ಟು ಸಾಕು ನೀರು. ಸ್ವಲ್ಪ ಒದ್ದೆ ಆಯಿತು, ಸ್ವಲ್ಪ ಜಾಸ್ತಿ ಇಲ್ಲ ನೋಡಿ. ಈ ಹುಡಿಯನ್ನು ಹಾಕುವ, ವಾಪಸ್ ಕೂಡ ನೀರು ಹಾಕಬೇಕು. ಇದನ್ನು ಸ್ಟ್ರೇಟ್ ಮಾಡಿ ನೋಡಿ. ಈಗ ಗುದ್ದುವಾಗ ಟೈಟ್ ಗುದ್ದಬೇಕು. ಟೈಟ್ ಗುದ್ದಿದ್ರೆ ಉಂಟಲ್ಲ ಹುಡಿ ಬೀಳ್ತದೆ. ಪೈಪನ್ನು ಸರ್ತ ಇಟ್ಕೊಂಡು ಹೀಗೆ ಗುದ್ದಬೇಕು. ಹೀಗಿದ್ರೆ ಉಂಟಲ್ಲ ಅದು ಬೆಂಕಿ ಹೀಗೆ ಬರ್ತದೆ. ಈಗ ಸ್ಟ್ರೇಟ್ ಇಟ್ಕೊಂಡು ಹೀಗೆ ಮಾಡಬೇಕು. ಈ ಪೈಪನ್ನು ಹೇಗೆಲ್ಲ ಇಡುವುದಂತ ಮೊನ್ನೆ ತೋರಿಸಿದ್ದೇನೆ ವಿಡಿಯೋದಲ್ಲಿ. ನಿಮಗೆ ಬೇಕಿದ್ರೆ ವಿಡಿಯೋನ ಚೆಕ್ ಮಾಡ್ಬೋದು. ಟೈಟ್ ಆಯಿತು, ಈಗ ವಾಪಸ್ ಹುಡಿ ಹಾಕುವ. ಈಗ ನೀರೆಲ್ಲ ಹಾಕಿ ಹೀಗೆ ಗಟ್ಟಿ ಮಾಡೋದ್ರಿಂದ ಟೈಟ್ ನಿಲ್ತದೆ, ಹುಡಿ ಬೀಳುವುದಿಲ್ಲ. ಈಗ ವಾಪಸ್ ಹೀಗೆ ಮಾಡಬೇಕು, ಗುದ್ದಬೇಕು. ನಿಮಗೆ ಉಂಟಲ್ಲ ಇದ್ದಾರೆ ಎಲ್ಲ ಅಡುಗೆ ಆಗ್ತದೆ. ಬೆಳಿಗ್ಗೆ ಇದನ್ನು ಉರಿಸಿದ್ರೆ ಮಧ್ಯಾಹ್ನವರೆಗೆ ಸಾಕಾಗ್ತದೆ, ಎಲ್ಲ ಅಡುಗೆ ಆಗ್ತದೆ. ಟೈಟ್ ಆಯಿತು. ನೀವು ಕುಕ್ಕರ್ ಇಡುವುದಾದರೆ ಇದರಲ್ಲಿ ಇಷ್ಟು ತುಂಬಿಸಬೇಕು ನೋಡಿ. ಫುಲ್ಲು ತುಂಬಿಸಿದ್ದೇನೆ, ಇಷ್ಟು ಮಾತ್ರ ಬಾಕಿ ಇರೋದು, ಇಷ್ಟು ಮಾತ್ರ. ದೋಸೆ ಬೇರೆ ಎಂಥದ್ದು ಓಡ್ಪಲ್ಲ ಅದೆಲ್ಲ ಮಾಡೋದಿದ್ರೆ ನೀವು ಇಷ್ಟು ತುಂಬಿಸಿದ್ರೆ ಸಾಕು. ಅದಾದರೆ ಬೆಂಕಿ ಅಲ್ಲಿ ತಾಗಿ ಎಲ್ಲ ಇದು ಆಗ್ತದೆ, ಅಂದರೆ ಕಪ್ಪು ಆಗ್ತದೆ ದೋಸೆ ಎಲ್ಲ. ಇದು ಕುಕ್ಕರ್ ಇಡುವುದಾದರೆ ನೀವು ಇಷ್ಟು ತುಂಬಿಸಬೇಕು ನೋಡಿ, ಇಲ್ಲಿ ಇಷ್ಟು ತುಂಬಿಸಬೇಕು. ಬೆಂಕಿ ಬಂದು ಬೇಗ ಕುಕ್ಕರ್ ಇದಾಗ್ತದೆ, ಬಿಸಿ ಆಗ್ತದೆ. ಫಸ್ಟ್ ಮೇಲೆ ತೆಗಿಬೇಕು. ಈ ಡ್ರೈ ಇದು ಹುಡಿಯೆಲ್ಲ ಬೀಳ್ತದೆ ಇದಕ್ಕೆ. ಡ್ರೈ ಇಲ್ಲ ಇದ್ರೆ ಅಲ್ಲಿ ಇರ್ತದೆ ನೋಡಿ. ಇಲ್ಲಿ ನೀವು ಕುಕ್ಕರ್ ಇಡುವುದಾದರೆ ಇಷ್ಟಲ್ಲ ಹೀಗೆ ಮಾಡಬೇಕು, ಸ್ವಲ್ಪ ಅಗಲ ಮಾಡಬೇಕು. ಅಂದರೆ ತೂತು ಸ್ವಲ್ಪ ದೊಡ್ಡದಾಗಬೇಕು, ಆದರೆ ಬೇಗ ನಿಮಗೆ ಬಿಸಿ ತಾಗ್ತದೆ ಕುಕ್ಕರಿಗೆ. ನೋಡಿ ಸ್ವಲ್ಪ ದೊಡ್ಡದು ಮಾಡ್ತೇನೆ ಹೀಗೆ. ಮತ್ತು ನಿಮಗೆ ಪೈಪ್ ಇದ್ದರೆ ಸ್ವಲ್ಪ ದೊಡ್ಡ ಪೈಪ್ ಕೂಡ ಇಡ್ಬೋದು. ಇಲ್ಲಿ ಸಪ್ಪರ ಪೈಪ್, ಅದಕ್ಕೆ ಹೀಗೆ ಮಾಡೋದು ನಾನು. ಈಗ ನೋಡಿ ತೂತು ದೊಡ್ಡದಾಯಿತು. ಮತ್ತು ಹೀಗೆ ತೆಗೆದ್ರೆ ಆಯಿತು. ಈಗ ಹುಡಿ ಬೀಳುವುದಿಲ್ಲ ನೋಡಿ. ಕೆಲವರಿಗೆ ತೆಗೆಯುವಾಗ ಪೈಪ್ ಹುಡಿಯೆಲ್ಲ ಬೀಳ್ತದೆ, ಈ ಹುಡಿಯೆಲ್ಲ ಬೀಳ್ತದೆ, ಅದು ಡ್ರೈ ಇದ್ದು. ಮತ್ತು ಈಗ ಕೆಳಗೆ ತೆಗೆದ್ರೆ ಆಯಿತು ಪೈಪ್. ಇದನ್ನು ಈ ಪೈಪನ್ನು ತೆಗೆಯುವಾಗ ಎಂಥದ್ದು ಇಟ್ಕೊಳ್ಳಿ ಕೆಳಗೆ, ಯಾಕೆಂದರೆ ಹುಡಿಯೆಲ್ಲ ಬೀಳ್ತಾಯಲ್ಲ ಅದಕ್ಕೆ. ಇಲ್ಲ ನಾವು ತೆಗಿಬೇಕಾಗ್ತದೆ ವಾಪಸ್. ಈ ಹುಡಿಯನ್ನು ಹೀಗೆ ತೆಗಿಬೇಕೆಲ್ಲ. ಅದು ಬೆಂಕಿ ನಮಗೆ ಇಡ್ಲಿಕ್ಕೆ, ಇಲ್ಲಿ ಕಟ್ಟಿಗೆ ಇಡ್ಲಿಕ್ಕೆ ಉಂಟಲ್ಲ ಜಾಗ ಬೇಕಲ್ಲ ಅದಕ್ಕೆ. ನೋಡಿ, ನೀವು ಕುಕ್ಕರ್ ಇಡುವುದಾದರೆ ಇದನ್ನು ಹಾಕೋದು ಬೇಡ. ಇದು ಹೀಗೆ ಹಾಕಿದರೆ ಕುಕ್ಕರ್ ಸ್ವಲ್ಪ ಮೇಲೆ ನಿಲ್ತದೆ, ಕುಕ್ಕರ್ ಬೇಗ ಬಿಸಿ ಆಗೋದಿಲ್ಲ. ಇದನ್ನು ತೆಗೆದು ನಾನು ಹಾಕೋದು. ಇಂಥ ರಿಂಗ್ ತಗೊಳ್ಬೇಕು ನೋಡಿ, ತೂತುಂಟು ನೋಡಿ. ಇದನ್ನು ಹೀಗೆ ಇಟ್ಟು ಇದು ಇಡದಿದ್ರೆ ನಿಮಗೆ ಕುಕ್ಕರ್ ಎಲ್ಲ ಕಪ್ಪು ಆಗ್ತದೆ ನೋಡಿ. ಇಷ್ಟು ನಿಂತರೆ ಸಾಕು, ಮೇಲೆ ನೋಡಿ ಅಂತ. ಹತ್ತಿರ ಬೆಂಕಿ ತಾಗಬೇಕು ಕುಕ್ಕರಿಗೆ, ಆಗ ಕುಕ್ಕರ್ ಬೇಗ ಬಿಸಿ ಆಗ್ತದೆ. ಕುಕ್ಕರ್ನಲ್ಲಿ ಸ್ವಲ್ಪ ಬಾಟಾಣಿ ಇಟ್ಟಿದ್ದೇನೆ ಬೇಯಲಿಕ್ಕೆ. ಕೆಲವೊಮ್ಮೆ ಆರಿ ಹೋಗ್ತದೆ ಕಟ್ಟಿಗೆ ಆಚೆ ಈಚೆ ಮಾಡುವಾಗ. ಹೀಗೆ ಮಾಡಿದ್ರೆ ಆಯ್ತು ನೋಡಿ. ನೋಡಿ ಗೊತ್ತಿದೆ. ಈಗ ಇದೇ ರೀತಿ ಸಿಗಡಿಯಲ್ಲಿ ನೀವು ಮಾಡೋದಿದ್ರೆ ಹೀಗೆ ಮಾಡಿದರೆ ಆಯಿತು.